ನಮಸ್ಕಾರ, ನಾನು ಸುನೀಲ್ ಕುಮಾರ್ ಅಂತ, ಮ್ಯಾನೇಜಿಂಗ್ ಪಾರ್ಟ್ನರ್ ಆಫ್ ಫೋರ್ಸ್ಕ್ವೇರ್ ಹೋಮ್ಸ್. ಫೋರ್ಸ್ಕ್ವೇರ್ ಹೋಮ್ಸ್ ಬಂದ್ಬಿಟ್ಟು ಟರ್ನ್ಕಿ ಕನ್ಸ್ಟ್ರಕ್ಷನ್ ಕಂಪ್ನಿ. ನಮ್ಮ ಆಫೀಸ್ ಬಂದ್ಬಿಟ್ಟು ಜೆ ಪಿ ನಗರ 8 ಫೇಸಲ್ಲಿ ಲೊಕೇಟ್ ಆಗಿದೆ. ಇವತ್ತು ನಾವು ಮಾತಾಡ್ತಿರೋದು ಬಂದ್ಬಿಟ್ಟು ಬಂದರ್ಕಟ್ಟೆ ರೋಡ್ ಹತ್ತಿರದಲ್ಲಿರೋ ಬೇಗೂರು ಕೊಪ್ಪ ಮೇನ್ ರೋಡಲ್ಲಿ ಆರ್ಥಾಝೇನ್ ಅನ್ನೋ ಗೇಟೆಡ್ ಕಮ್ಯುನಿಟಿಯಲ್ಲಿ ನಾವು ಒಂದು ಭವ್ಯವಾದ ಡೂಪ್ಲೆಕ್ಸ್ ವಿಲಾ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು 30-40 ಸೈಟು, ನಾರ್ತ್ ಫೇಸಿಂಗು. ಇದು ಬಂದ್ಬಿಟ್ಟು ಟೋಟಲಿ 5 BHK ಡೂಪ್ಲೆಕ್ಸ್ ಹೌಸು. ಸೊ ಈ ಪ್ರಾಜೆಕ್ಟಲ್ಲಿ ನಾವು ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ, ಯಾವ ಥರ ಪ್ಲಾನಿಂಗ್ ಯೂಸ್ ಮಾಡಿದ್ದೀವಿ ಅನ್ನೋದನ್ನ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಬನ್ನಿ ಹೋಗೋಣ. ಕ್ಲಾಡಿಂಗ್ಸ್, ಎಕ್ಸ್ಟೀರಿಯರ್ ಕ್ಲಾಡಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ನಾವು ಕ್ಲಾಡಿಂಗಿಗೆ ಟ್ಯಾವರ್ಟಿನೋ ಟೈಲ್ಸ್ ಕೊಟ್ಟಿದ್ದೀವಿ, ಮೇಲೇನೂ ಕೊಟ್ಟಿದ್ದೀವಿ, ಗ್ರೌಂಡ್ ಫ್ಲೋರಲ್ಲಿ ಕೊಟ್ಟಿದ್ದೀವಿ. ಮತ್ತು ಕಾಲಮ್ಸ್ ಬಂದ್ಬಿಟ್ಟು ಎಲ್ಲೆಲ್ಲಿ ಆಚೆ ಪ್ರಾಜೆಕ್ಟ್ ಆಗಿದೆಯೋ ಆ ಕಾಲಮ್ಸ್ಗೂ ನಾವು ಏನು ಮಾಡಿದ್ವಿ, ಟೈಲ್ ಕ್ಲಾಡಿಂಗ್ ಮಾಡಿದ್ವಿ. ಏನಕ್ಕೆ ಅಂದರೆ ಟೈಲ್ ಕ್ಲಾಡಿಂಗ್ ಮಾಡೋದ್ರೆ ನಮಗೆ ಅಸ್ಥೆಟಿಕ್ ವೈಸ್ ಚೆನ್ನಾಗಿ ಕಾಣುತ್ತೆ ಅಂತ. ಸೀಲಿಂಗ್ ಎಲ್ಲ ನೋಡಿದ್ರೆ ಸೀಲಿಂಗ್ ಎಲ್ಲ ನಾವು ಓಕ್ಸ್ ಪ್ಯಾನಲ್ ಯೂಸ್ ಮಾಡಿದ್ದೀವಿ, ವುಡನ್ ಪ್ಯಾನಲ್, ಸೊ ದಟ್ ನಮಗೆ ಇದು ಆಸ್ಥೆಟಿಕ್ ವೈಸ್ ಒಳ್ಳೆ ರಿಚ್ ಲುಕ್ ಕೊಡುತ್ತೆ ಅಂದ್ಬಿಟ್ಟು. ಈ ಫ್ರಂಟ್ ವಾಲ್ ಕ್ಲಾಡಿಂಗ್ ಬಂದರೆ ಇದೂ ಆ್ಯಕ್ಚುಲಿ ಸೆರಾಮಿಕ್ ಟೈಲ್ಸ್ ಏನೇ ಇದು, ಬಟ್ ನಮಗೆ ನೋಡೋದಕ್ಕೆ ನ್ಯಾಚುರಲ್ ಸ್ಟೋನ್ಸ್ ಥರ ಕಾಣುತ್ತೆ ಇದು. ನೆಕ್ಸ್ಟ್ ಬರೋದಾದರೆ ಮೇನ್ ಡೋರ್ ಬಗ್ಗೆ. ಓಕೆ, ಡೋರ್ ಬಗ್ಗೆ ಮಾತಾಡೋದಾದರೆ ಡೋರ್ ಬಂದ್ಬಿಟ್ಟು ಇದು ಕಂಪ್ಲೀಟ್ 6 feet by 8 feet ಇದೆ. ಇದು ನಾವು ಸೆಕ್ಷನ್ಸ್ ಬಂದ್ಬಿಟ್ಟು ಇದು 8 inches by 4 inches ಸೆಕ್ಷನ್ ತೊಗೊಂಡಿದ್ದೀವಿ. ಇದ್ರಲ್ಲಿ ಏನು ಮಾಡಿದ್ದೀವಿ ಅಂದರೆ ಇದು ಕಂಪ್ಲೀಟ್ 8 feet ಹೈಟ್ ಡೋರ್ ಕೊಟ್ಟಿದ್ದೀವಿ. ಈ ಕಡೆ ಆ ಕಡೆ ಬಂದ್ಬಿಟ್ಟು 1 feet ಟ್ರಾನ್ಸ್ಪರೆಂಟ್ ಗ್ಲಾಸ್ ಕೊಟ್ಟಿದ್ದೀವಿ. ಇದಕ್ಕೆ ಏನು ಮಾಡಿದ್ದೀವಿ ಅಂದರೆ ಇನ್ಸ್ಟೆಡ್ ಆಫ್ MS ಸ್ಟೀಲ್ ಬಂದು ಇಲ್ಲಿ SS ಸ್ಟೀಲ್ ಕೊಟ್ಟಿದ್ದೀವಿ. ಏನಕ್ಕೆ ಮೇಂಟೆನೆನ್ಸ್ಗೆ ಎಲ್ಲದಕ್ಕೂ ಈಸಿ ಇರುತ್ತೆ ಅಂತ. ಈ ಡೋರ್ ಡಿಸೈನ್ ಬರೋದಾದರೆ ಕ್ಲೈಂಟ್ ಬಂದ್ಬಿಟ್ಟು ತುಂಬ ಸ್ಪೆಸಿಫಿಕ್ ಇದ್ರು. ಅವ್ರಿಗೆ ಈ ಡಿಸೈನ್ ಬಂದ್ಬಿಟ್ಟು ಅವರು ಇಂಟರ್ನೆಟಲ್ಲೆಲ್ಲ ಹುಡುಕ್ಬಿಟ್ಟು ನಮಗೆ ಡಿಸೈನ್ ಕೊಟ್ಟರು. ಸೊ ನಾವು ಆಮೇಲೆ ಅದನ್ನು CNC ಜೊತೆ ಡಿಸ್ಕಸ್ ಮಾಡಿ CNCಯಲ್ಲಿ ಕಟ್ ಮಾಡಿ ಡಿಸೈನ್ ತಂದಿದ್ವಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ CNC ಡಿಸೈನು, ಬಟ್ ಪ್ರಾಪರ್ ಕೀ ಕೊಟ್ಟಿದ್ವಿ. ಓಕೆ, ಇದು ಗ್ರೌಂಡ್ ಫ್ಲೋರ್. ನಾವೇನು ಮಾಡಿದ್ದೀವಿ ಅಂದರೆ ಕಂಪ್ಲೀಟ್ ಹಾಲ್ ವಿತ್ ಓಪನ್ ಡೈನಿಂಗ್ ಏರಿಯಾ ಕೊಟ್ಟಿದ್ದೀವಿ. ಕಿಚನ್ ಇದೆ. ಇದರಲ್ಲಿ ಒಂದು ಪೌಡರ್ ವಾಶ್ರೂಮ್ ಇದೆ. ಇದರಲ್ಲಿ ಹಾಲಲ್ಲೆಲ್ಲ ನಾವು ಏನು ಮಾಡಿದ್ದೀವಿ ಅಂದರೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದೀವಿ. ಇದು ಬಂದ್ಬಿಟ್ಟು ಡಿಸೈನ್ ಇಟಾಲಿಯನ್ ಮಾರ್ಬಲ್ ಡಿಸೈನ್ ಮಾಡಿದ್ದೀವಿ. ಈ ಥರ ಅವ್ರಿಗೆ ಈ ಥರ ಆಸ್ಥೆಟಿಕ್ಸ್ ಲುಕ್ ಬೇಕಾಗಿದ್ದಕ್ಕೆ ಈ ಥರ ಡಿಸೈನ್ ಮಾಡಿದ್ದೀವಿ. ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ ಇಟಾಲಿಯನ್ ಮಾರ್ಬಲ್ ಇದು. ಇದು ಡೈನಿಂಗ್ ಏರಿಯಾ. ಇದು ಸೊ ಡೈನಿಂಗ್ ಏರಿಯಾದಲ್ಲಿ ನಾವು ಇಲ್ಲಿ ಫ್ರಿಜ್ಗೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಸೊ ಈ ಡೋರ್ ಬಂದ್ಬಿಟ್ಟು ಇದು ಯುಟಿಲಿಟಿಗೆ, ಆಚೆ ಹೋಗೋ ಯುಟಿಲಿಟಿಗೆ ಡೋರ್ ಆಕ್ಸೆಸ್ ಇದೆ. ಇದು ಬಂದರೆ ಇದು ಕಿಚನ್ಗೆ ಏನು ಮಾಡಿದ್ವಿ ಅಂದರೆ ಇದು ಐಲ್ಯಾಂಡ್ ಕಿಚನ್ ಥರ ಕೊಟ್ಟಿದ್ದೀವಿ ಆಪ್ಷನ್ ಅಂತ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ಗೆ ಬೇರೆ ಪರ್ಪಸ್ಗೆ ಯೂಸ್ ಮಾಡ್ಕೋಬೋದು. ಸೊ ಇದು ಬಂದರೆ ಈ ಕಿಚನ್ ಬಂದ್ಬಿಟ್ಟು ನಮಗೆ 9x10 ಇದೆ ಕಿಚನ್ ಇದು. ಸೊ ಇದನ್ನು ನಾವು L ಶೇಪಲ್ಲಿ ಡಿಸೈನ್ ಮಾಡಿದ್ವಿ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಕ್ವಾರ್ಟ್ಸ್ ಗ್ರಾನೈಟ್ ಇದು. ಅದು ಬಿಟ್ಟು ನಾರ್ಮಲ್ ಆಗಿ ಎಲ್ಲ ಲ್ಯಾಮಿನೇಟೆಡ್ ಇಂಟೀರಿಯರ್ಸ್ ಮಾಡಿದ್ದೀವಿ. ಹಾಲಲ್ಲಿ ಒಂದು ಕಾಮನ್ ವಾಶ್ ಬೇಸಿನ್ ಕೊಟ್ಟಿದ್ದೀವಿ. ಏನಕ್ಕೆ ಡೈನಿಂಗ್ ಅಲ್ಲಿ ಯೂಸ್ ಮಾಡೋಷ್ಟು ಅವ್ರು ಯೂಸ್ ಮಾಡ್ಕೊಳೋದಕ್ಕೆ ಕಾಮನ್ ವಾಶ್ ಬೇಸಿನ್ ಕೊಟ್ಟಿದ್ದೀವಿ. ಈ ವಾಶ್ ಬೇಸಿನ್ಗೆ ಒಂದು ಬಿಗ್ ಮಿರರ್ ಕೊಟ್ಟಿದ್ದೀವಿ, ಯಾಕೆ ಆಸ್ಥೆಟಿಕ್ಸ್ ಆಗಿ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಅದ್ರ ಜೊತೆಗೆ ಬಂದರೆ ಇದು ಪೌಡರ್ ವಾಶ್ರೂಮ್. ಇದು ಇನ್ ಕೇಸ್ ಯಾರಾದರೂ ಗೆಸ್ಟ್ ಬಂದರೆ ಎಮರ್ಜೆನ್ಸಿಗೆ ಯೂಸ್ ಮಾಡ್ಕೊಳೋದಕ್ಕೆ ಒಂದು ಪೌಡರ್ ವಾಶ್ರೂಮ್ ಇದೆ ಹಾಲಲ್ಲಿ. ಲಿಫ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ವ್ಯಾಕ್ಯೂಮ್ ಲಿಫ್ಟ್. ಇದು ಬಂದ್ಬಿಟ್ಟು ಒಂಥರ ಪ್ಲಗ್ ಆ್ಯಂಡ್ ಪ್ಲೇ ಥರ ನಾವು ಎಲ್ಲಿ ಬೇಕೋ ಯೂಸ್ ಮಾಡ್ಬೋದು. ಓಕೆ, ಸ್ಟೆಪ್ಸಿಗೆ ಬರೋಕ್ಕಾದ್ರೆ ಸ್ಟೆಪ್ಸಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಥ್ರೆಡ್ಗೆ ಮತ್ತು ರೈಸರ್ಗೆ ಎರಡಕ್ಕೂ ನಾವು ಇಟಾಲಿಯನ್ ಮಾರ್ಬಲ್ಲೇ ತೊಗೊಂಡಿದ್ದೀವಿ. ಥ್ರೆಡ್ಗೆ ಬಂದ್ಬಿಟ್ಟು ಸೇಮ್ ಫ್ಲೋರಿಂಗ್ ಏನು ಮಾರ್ಬಲ್ ಹಾಕಿದ್ದೀವಿ ಅದೇ ಮಾರ್ಬಲ್ ಹಾಕಿದ್ದೀವಿ. ರೈಸರ್ಗೆ ಮಾತ್ರ ಅದಕ್ಕೆ ಸ್ವಲ್ಪ ಕಾಂಟ್ರಾಸ್ಟ್ ಆಗಿರೋ ಡಾರ್ಕ್ ಮಾರ್ಬಲ್ ಕೊಟ್ಟಿದ್ದೀವಿ. ಸೊ ಇದು ಬರೋದಾದ್ರೆ ಸ್ಟೆಪ್ಸ್ ಬಂದ್ಬಿಟ್ಟು 3 feet ವಿಡ್ತ್ ಇದೆ ಸ್ಟೆಪ್ಸು. ಅದೇ ಥರ ಸ್ಟೆಪ್ಸ್ಗೆ ನಾವು ರೈಲಿಂಗ್ಸ್ ಏನು ಮಾಡಿದ್ವಿ ಅಂದರೆ 12 mm ಟಫ್ ಅಂಡ್ ಗ್ಲಾಸ್ ಕೊಟ್ಟು ಕ್ರೋಮ್ ಫಿನಿಶ್ SS ಜಿಂದಾಲ್ ಬ್ರ್ಯಾಂಡು ಕ್ರೋಮ್ ಫಿನಿಶ್ದು ರೈಲಿಂಗ್ ಪೈಪ್ ಕೊಟ್ಟಿದ್ದೀವಿ. ಬನ್ನಿ ಹಂಗೆ ಮೇಲೆ ಹೋಗೋಣ. ಕಂಪ್ಲೀಟ್ ಯು ಶೇಪ್ ಸ್ಟೆಪ್ಸ್ ಮಾಡಿದ್ದೀವಿ, ಡಿಸೈನ್ ಮಾಡಿದ್ದೀವಿ. ಫ್ಲೋರ್ಗೆ ಎಂಟರ್ ಆಗಿದ ತಕ್ಷಣ ಇದು ಬಂದ್ಬಿಟ್ಟು ಕಾಮನ್ ಹಾಲ್. ಇದು ಕಾಮನ್ ಹಾಲು ಎಲ್ಲ ಕಾಮನ್ ಲಾಂಜ್ ಅನ್ಬೋದು, ಫ್ಯಾಮಿಲಿ ಏರಿಯಾ ಅನ್ಬೋದು. ಸೊ ಇಲ್ಲಿ ಒಂದು ಸಣ್ಣ TV ಯೂನಿಟ್ ಕೊಟ್ಟು ಇಲ್ಲಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಈ ಹಾಲ್ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ಗೆಸ್ಟ್ ಬೆಡ್ರೂಮ್. ಇದು ನೀವು ಈ ಡೋರ್ ನೋಡೋದಾದ್ರೆ ಈ ಡೋರ್ಗೆಲ್ಲ ಬಂದ್ಬಿಟ್ಟು ನಾವು ಟೀಕೋ ಪೇಂಟ್ ಕೊಟ್ಟಿದ್ದೀವಿ, ನಾರ್ಮಲ್ ಪೇಂಟ್ ಮಾಡಿಲ್ಲ, ಇದೆಲ್ಲ ಟೀಕೋ ಪೇಂಟ್ ಮಾಡಿದ್ದೀವಿ. ಇದು ಸೊ ರೂಮ್ ಒಳಗಡೆ ಹೋಗೋದಾದ್ರೆ ಗೆಸ್ಟ್ ಬೆಡ್ರೂಮು. ಇಲ್ಲಿ ನಾರ್ಮಲ್ ಬೇಸಿಕ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಇಲ್ಲಿ
ಈ ರೂಮ್ ಬಂದ್ಬಿಟ್ಟು ಇದು 10x11 ಬರುತ್ತೆ ರೂಮ್ ಸೈಜ್ ಇದು. ಸೊ ಹಂಗೆ ಹಿಂಗೆ ಎಂಟ್ರ್ ಆದರೆ ಇದು ಬಂದ್ಬಿಟ್ಟು ವಾಕಿಂಗ್ ಕ್ಲಾಸೆಟ್ ಬರುತ್ತೆ. ಇಲ್ಲಿ ಎರಡು ಕಡೆನೂ ನಿಮಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಇದಕ್ಕಾಗಿ ವಾಟರ್ ಫೆಸಿಲಿಟಿ ಕೊಟ್ಟಿದ್ದೀವಿ. ಇದು ಕಾಮನ್ ಬಾತ್ರೂಮ್. ಇದು ಈ ಕಾಮನ್ ಬಾತ್ರೂಮ್ಗೂ ನಾವು ಡಿಕೋ ಪೇಂಟ್ ಕೊಟ್ಟಿದ್ವಿ. ಸೊ ಕಾಮನ್ ಬಾತ್ರೂಮ್ ಹೊರಗಡೆ ನೋಡೋದಾದ್ರೆ ಇಲ್ಲಿ ನಾವು ಸ್ಪ್ಲಿಟ್ ಮಾಡಿದ್ದೀವಿ, ಡ್ರೈ ಏರಿಯಾ ಆ್ಯಂಡ್ ವೆಟ್ ಏರಿಯಾಗ ಸ್ಪ್ಲಿಟ್ ಮಾಡಿದ್ದೀವಿ. ಸೊ ಇಲ್ಲಿ ಬಂದರೆ ನಿಮಗೆ ಡ್ರೈ ಏರಿಯಾದಲ್ಲಿ ಬರೀ ನಿಮಗೆ ಎಲ್ಲ ಫುಲ್ ಡ್ರೈ ಯೂಸೇಜ್ ಇರುತ್ತೆ. ವೆಟ್ ಏರಿಯಾ ಬಂದ್ಬಿಟ್ಟು ಓನ್ಲಿ ಫಾರ್ ಬೇದಿಂಗ್ ಪರ್ಪಸ್. ಫಸ್ಟ್ ಫ್ಲೋರ್ ಅಲ್ಲಿ ಇನ್ನೊಂದು ರೂಮ್ ಇದು ಬಂದ್ಬಿಟ್ಟು ಕಿಡ್ಸ್ ಬೆಡ್ ರೂಮ್. ಈ ರೂಮ್ ಬಂದ್ಬಿಟ್ಟು ಕ್ಲೈಂಟ್ ಸನ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಡಿರೋ ರೂಮ್ ಇದು. ಇದು ಬಂದ್ಬಿಟ್ಟು ಅಗೇನ್ 11x12 ಬರುತ್ತೆ. ಈ ರೂಮಲ್ಲಿ ಸ್ವಲ್ಪ ಗೇಮಿಂಗ್ ಸೆಟಪ್ ಎಲ್ಲ ಮಾಡಿದ್ದೀವಿ, ಆ ಕ್ಲೈಂಟಿಗೆ ರಿಕ್ವೈರ್ಮೆಂಟ್ ಇತ್ತು. ಸೊ ಹಿಂಗೆ ಬರೋದಾದ್ರೆ ಇದು ಅಗೇನ್ ಇಲ್ಲಿ ನಮಗೆ ವಾಕಿಂಗ್ ಕ್ಲಾಸೆಟ್ ಇದೆ, ಇದಕ್ಕೂ ವಾಕಿಂಗ್ ಕ್ಲಾಸೆಟ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಅಗೇನ್ ಡ್ರೆಸ್ಸಿಂಗಿಗೆ ಅದಕ್ಕೆಲ್ಲ ಯೂಸ್ ಮಾಡೋ ಥರ ವಾಕಿಂಗ್ ಕ್ಲಾಸೆಟ್. ಇದು ಅಗೇನ್ ಅಟ್ಯಾಚ್ ಬಾತ್ರೂಮ್ ಇದೆ ಇದಕ್ಕೆ. ಇದರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಇದರಲ್ಲಿ ನಾವು ಟಬ್ ಫೆಸಿಲಿಟಿ ಕೊಟ್ಟಿದ್ದೀವಿ. ಸೊ ಅಗೇನ್ ದಿಸ್ ವಾಸ್ ಅನ್ ಎಕ್ಸ್ಕ್ಲೂಸಿವ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಸೊ ಇದಕ್ಕೂ ಟಬ್ ಫೆಸಿಲಿಟಿ ಕೊಟ್ಟಿದ್ದೀವಿ. ಫಸ್ಟ್ ಫ್ಲೋರಲ್ಲಿ ನಾವು ಒಂದು ಬಾಲ್ಕನಿ ಕೊಟ್ಟಿದ್ದೀವಿ. ಸೊ ಬಾಲ್ಕನಿ ನೋಡೋದಾದ್ರೆ ಇದು ಬಂದ್ಬಿಟ್ಟು 5x7 ಕೊಟ್ಟಿದ್ದೀವಿ. ಸೊ ಇದಕ್ಕೂ ನಾವೇನು ಮಾಡಿದ್ದೀವಿ, ಓಕ್ಸ್ ಪ್ಯಾನಲಿಂಗ್ ಮಾಡಿದ್ದೀವಿ, SS ರೈಲಿಂಗ್ ವಿತ್ 12mm ಟಫ್ ಅಂಡ್ ಗ್ಲಾಸ್ ಕೊಟ್ಟಿದ್ದೀವಿ ಇದಕ್ಕೂ. ಸೊ ಇದು ನಿಮಗೆ ಆಚೆಗೆ ವ್ಯೂಗೆ, ಸಿಟ್ಔಟ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಸೆಕೆಂಡ್ ಫ್ಲೋರ್ಗೆ ಬರೋದಾದ್ರೆ ಸೆಕೆಂಡ್ ಫ್ಲೋರ್ ಕಾಮನ್ ಏರಿಯಾದಲ್ಲಿ ನಾವು ಏನು ಮಾಡಿದ್ದೀವಿ, ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಇಲ್ಲೊಂದು ನಾವು ಬಾರ್ ಕೌಂಟರ್ ಸೆಟಪ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಫ್ಲೋರಿಂಗ್ ನೋಡೋದಾದ್ರೆ ಇದು ಕಂಪ್ಲೀಟ್ ನ್ಯಾಚುರಲ್ ವುಡ್. ವೆಲ್ಸ್ಪನ್ ಅಂತ ಕಂಪ್ನಿಗೆ ನಾವು ನ್ಯಾಚುರಲ್ ವುಡ್ ಇಂದ ಫ್ಲೋರಿಂಗ್ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಒಂಥರ ಕಂಪ್ಲೀಟ್ ಸೆಮಿ ಬಾರ್ ಸೆಟಪ್ ತರ ಮಾಡಿ ಅವ್ರಿಗೆ ಈ ಥರ ಫಿನಿಶ್. ಸೆಕೆಂಡ್ ಫ್ಲೋರ್ ಇದ್ದೀವಿ ನಾವು. ಸೆಕೆಂಡ್ ಫ್ಲೋರ್ ಸೆಕೆಂಡ್ ಗೆಸ್ಟ್ ರೂಮ್ ಇದು. ಸೊ ಈ ಗೆಸ್ಟ್ ರೂಮ್ ನೋಡೋದಾದ್ರೆ ಇದು ಅಗೇನ್ 12x12 ಇದೆ ಈ ಗೆಸ್ಟ್ ರೂಮ್ ಇದು. ಸೊ ಇದರಲ್ಲಿ ಮತ್ತೆ ಅಗೇನ್ ನಾವು ವಾಕಿಂಗ್ ಕ್ಲಾಸೆಟ್ ಕೊಟ್ಟಿದ್ದೀವಿ, ಸೇಮ್ ಆಸ್ ಯೂಶುವಲ್ ಫಸ್ಟ್ ಫ್ಲೋರ್ ಕೊಟ್ಟಿರೋ ಥರ. ವಾಕಿಂಗ್ ಕ್ಲಾಸೆಟಲ್ಲಿ ಮತ್ತೆ ನಮ್ಗೆ ಎರಡು ಕಡೆನೂ ಕಬೋರ್ಡ್ಸ್ ಬರುತ್ತೆ ಡ್ರೆಸ್ಸಿಂಗ್ ಪರ್ಪಸ್. ಈ ಬೆಡ್ರೂಮ್ಗೂ ನಾವು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀವಿ. ಈ ಬಾತ್ರೂಮಲ್ಲೂ ಸೇಮ್ ಕಾನ್ಸೆಪ್ಟು, ಡ್ರೈ ಏರಿಯಾ ಆ್ಯಂಡ್ ವೆಟ್ ಏರಿಯಾನ ನಾವು ಸೆಗ್ರಿಗೇಷನ್ ಮಾಡ್ಕೊಂಡಿದ್ದೀವಿ. ಸೊ ಡ್ರೈ ಸಪ್ರೇಟಾಗಿ ಮಾಡಿದ್ದೀವಿ, ವೆಟ್ ಸಪ್ರೇಟಾಗಿ ಮಾಡಿದ್ದೀವಿ. ವೆಟ್ ಏರಿಯಾಗೆ ನಾವು ಸಪ್ರೇಟಾಗಿ ಗ್ಲಾಸ್ ಮಾಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರಲ್ಲಿ ಆಫೀಸ್ ರೂಮ್ ಕಮ್ ವರ್ಕ್ ಸ್ಟೇಷನ್ ಮಾಡಿದ್ದೀವಿ ಇದನ್ನು. ಸೊ ಇದು ಬಂದ್ಬಿಟ್ಟು ನೋಡಿದ್ರೆ ಕಂಪ್ಲೀಟ್ ಆಫೀಸ್ ಸೆಟಪ್ ಥರ ಮಾಡ್ಕೊಟ್ಟಿದ್ದೀವಿ ಅವ್ರಿಗೆ. ಸೊ ಇಲ್ಲಿ ವರ್ಕ್ ಸ್ಟೇಷನ್ಗಾಗಲಿ, ಇಲ್ಲಿ ಅವ್ರಿಗೆ ಶೋ ಐಟಮ್ಸ್ ಆಗಲಿ, ಅವ್ರಿಗೆ ಪೀಸಸ್ ಆಗಲಿ ಮಾಡೋದಕ್ಕೆ. ಸೊ ಅದು ಬಿಟ್ಟರೆ ಇದೆಲ್ಲ ಕಂಪ್ಲೀಟ್ ವಾರ್ಡ್ರೋಬ್ ಫಾರ್ ದೇರ್ ಬುಕ್ ಸ್ಟೋರೇಜ್ ಆರ್ ಎನಿ ಫೈಲ್ ಸ್ಟೋರೇಜ್. ಓಕೆ, ಇದು ಸೆಕೆಂಡ್ ಫ್ಲೋರ್ ಒನ್ ಮೋರ್ ಮಾಸ್ಟರ್ ಬೆಡ್ರೂಮ್ ಇದೆ. ಸೊ ಈ ಮಾಸ್ಟರ್ ಬೆಡ್ರೂಮ್ ಸೈಜ್ ಬಂದ್ಬಿಟ್ಟು 14x12 ಇದೆ ಮಾಸ್ಟರ್ ಬೆಡ್ರೂಮ್ ಇದು. ಇದು ಫ್ಲೋರಿಂಗ್ ನೋಡೋದಾದ್ರೆ ಈ ಫ್ಲೋರಿಂಗ್ ನಾವು ಇದು ವೆಲ್ಸ್ಪನ್ದು ವುಡನ್ ಫ್ಲೋರಿಂಗ್ ಕೊಟ್ಟಿದ್ದೀವಿ. ಸೊ ಇದರಲ್ಲಿ ಅಗೇನ್ ನಾವು ಇದು ವಾಕಿಂಗ್ ಕ್ಲಾಸೆಟ್ ಇದೆ ಇಲ್ಲಿ, ಅಂಡ್ ನ್ಯಾಚುರಲ್ ಲೈಟ್ಗೆ ಇಲ್ಲಿ ಮೇನ್ ಡೋರ್ ಸೈಡ್ ಒಂದು ವಿಂಡೋ ಕೊಟ್ಟಿದ್ದೀವಿ. ಸೊ ವಾಕಿಂಗ್ ಕ್ಲಾಸೆಟ್ ಅಲ್ಲಿ ನಮ್ಗೆ ಅಗೇನ್ ಇಲ್ಲಿ ಒನ್ ಸೈಡ್ ಕಬೋರ್ಡ್ಸ್ ಬರುತ್ತೆ. ಇದು ಅಗೇನ್ ಇದು ಮಾಸ್ಟರ್ ಬೆಡ್ರೂಮ್ಗೆ ಇದು ಬಂದ್ಬಿಟ್ಟು ಬಾತ್ರೂಮ್ ಬರುತ್ತೆ. ಸೊ ಈ ಬಾತ್ರೂಮಲ್ಲಿ ಅಗೇನ್ ಸೇಮ್ ಕಾನ್ಸೆಪ್ಟ್, ವೆಟ್ ಏರಿಯಾ ಡ್ರೈ ಏರಿಯಾನ ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಸೆಕೆಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮಲ್ಲಿ ಅಗೇನ್ ಇನ್ನೊಂದು ಬಾಲ್ಕನಿ ಬಂದಿದೆ. ಸೊ ಈ ಬಾಲ್ಕನಿ ಸೈಜು ಬಂದ್ಬಿಟ್ಟು 8x5 ಇದೆ ಬಾಲ್ಕನಿ ಇದು. ಅಗೇನ್ ಇದು ರೋಡ್ ಆಕ್ಸೆಸ್ ಇದೆ, ರೋಡ್ ವ್ಯೂಗೆ ತುಂಬ ಚೆನ್ನಾಗಿದೆ ಬಾಲ್ಕನಿ. ಥರ್ಡ್ ಫ್ಲೋರಲ್ಲಿ ಇನ್ನೊಂದು ಚಿಕ್ಕ ರೂಮ್ ಕೊಟ್ಟಿದ್ವಿ. ಈ ರೂಮ್ ಬಂದ್ಬಿಟ್ಟು ಕ್ಲೈಂಟ್ಗೆ ರಿಕ್ವೈರ್ಮೆಂಟ್ ಇತ್ತು, ಅವ್ರಿಗೆ ಮೇಡ್ಗೆ ಬೇಕು ಎಸ್ಪೆಷಲಿ ಅಂದ್ಬಿಟ್ಟು. ಸೊ ಈ ರೂಮ್ ಬಂದ್ಬಿಟ್ಟು 8x8 ಬರುತ್ತೆ ರೂಮ್ ಇದು. ಸೊ ಇದಕ್ಕೆ ಅಗೇನ್ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದೀವಿ, ಸ್ಮಾಲ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಇದಕ್ಕೆ ಟೆರೆಸ್ಗೆ ಒಂದು ಸೇಫ್ಟಿ ಡೋರ್ ಕೊಟ್ಟಿದ್ದೀವಿ. ಸೊ ಟೆರೆಸ್ಗೆ ಬರೋದಾದ್ರೆ ಟೆರೆಸ್ ಇಲ್ಲಿ ಫ್ಲೋರಿಂಗು ನಾವು ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದೀವಿ ಫ್ಲೋರಿಂಗ್ ಲೆವೆಲಲ್ಲಿ.
ಆ್ಯಂಡ್ ಅಗೇನ್ ಇಲ್ಲಿ ನಾವು ಪ್ಲಾಂಟ್ಸ್ ಇಡೋದಕ್ಕೆ ಅಂದ್ಬಿಟ್ಟು ಸಪ್ರೇಟ್ ಒಂದು ಪಾಟ್ ಏರಿಯಾ ಥರ ಮಾಡಿದ್ದೀವಿ. ಮತ್ತು ಇದು ಬಂದರೆ ಇದು ಪರ್ಗೋಲಾ ಮಾಡಿದ್ದೀವಿ ಇಲ್ಲಿ ಅಂದರೆ ಓಪನ್ ಪರ್ಗೋಲಾ ಕೊಟ್ಟಿದ್ದೀವಿ, ನಾವು ಕ್ಲೋಸ್ ಮಾಡಿಲ್ಲ. ಯಾಕಂದರೆ ಕ್ಲೈಂಟ್ಗೆ ಒಂದು ರಿಕ್ವೈರ್ಮೆಂಟ್ ಇತ್ತು, ಅವು ಈವ್ನಿಂಗ್ಸ್ ಆದರೆ ಕುತ್ಕೊಳೋದಕ್ಕೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬೇಕು ಅಂತ. ಸೊ ಹಿಂಗೆ ಬಂದರೆ ಇಲ್ಲಿ ಟೆರೆಸ್ಗೆ ಹೋಗೋದಕ್ಕೆ ಅಲ್ಲೊಂದು ಸ್ಪೇಸ್ ಇದೆ. ಸೊ ಹೇಗೇನು ಇಲ್ಲೆಲ್ಲ ಪಾಟ್ಸ್ಗೆ ಎಲ್ಲದಕ್ಕೂ ನಾವು ಸ್ಪೇಷಿಯಸ್ ಜಾಗ ಇದೆ. ಇಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ನಾವು ಇಲ್ಲಿಗೆ ಸಪ್ರೇಟಾಗಿ ನಾವು ವಾಷಿಂಗ್ ಏರಿಯಾಗೆ ಸ್ಪೇಸ್ ಕೊಟ್ಟಿದ್ದೀವಿ. ಅಂದರೆ ವಾಶ್ ಬೇಷನ್ನು ಬಟ್ಟೆನ ಒಗೆಯಬೇಕು ಅಂದರೆ ಮತ್ತು ಡಿಶ್ ವಾಷರ್ ಸಪ್ರೇಟಾಗಿ ಇಲ್ಲಿ ಸ್ಪೇಸ್ ಕೊಟ್ಟಿದ್ದೀವಿ. ಸೊ ದಟ್ ಇದು ವೆಟ್ ಏರಿಯಾ ಆಗಿರುತ್ತೆ, ನೀರು ಆಚೆ ಬರೋದಿರುತ್ತೆ. ಇದು ಬಂದರೆ ಅಗೇನ್ ಇದು ಸ್ಮಾಲ್ ಸೀಟಿಂಗ್ ಏರಿಯಾ ಇದು. ಸೊ ಈವ್ನಿಂಗ್ ಟೈಮ್ಸಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಮಗೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರುತ್ತೆ, ವ್ಯೂ ಚೆನ್ನಾಗಿದೆ. ಮುಂದೆ ನಮಗೆ ನೈಸ್ ರೋಡ್ ಇರೋದ್ರಿಂದ ವ್ಯೂ ತುಂಬ ಚೆನ್ನಾಗಿ ಬರುತ್ತೆ. ಸರ್, ನೀವು ಈ ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ಗೆ ಏನು ಚಾರ್ಜ್ ಮಾಡಿದ್ದೀರಾ ಸರ್? ನಾವು ಈ ಪ್ರಾಜೆಕ್ಟ್ಗೆ ನಾವು ಚಾರ್ಜ್ ಮಾಡಿರೋದು 1950 rupees per square feet ಚಾರ್ಜ್ ಮಾಡಿದ್ವಿ. ದಿಸ್ ಈಸ್ ಎಕ್ಸ್ಕ್ಲೂಡಿಂಗ್ ಇಂಟೀರಿಯರ್ಸ್ ಮತ್ತು ಲಿಫ್ಟ್, ಅವೆರಡು ನಮ್ಮ ಸ್ಕೋಪಲ್ಲಿ ಬರಲ್ಲ. ಸಿವಿಲ್ದೆಲ್ಲ ನಮ್ಮ ಸ್ಕೋಪಲ್ಲಿ ಬರುತ್ತೆ. ಸೊ ಹಾಗಾಗಿ ನಾವು 1950 ಚಾರ್ಜ್ ಮಾಡಿದ್ವಿ. ಸರ್, ಆಮೇಲೆ ನಿಮ್ಮದು ಯಾವ್ಯಾವ ಡೈಮೆನ್ಷನಲ್ಲೆಲ್ಲ ಮಾಡ್ಕೊಡ್ತೀರಾ ಸರ್ ಪ್ರಾಜೆಕ್ಟ್ಸ್ನ? ಎಲ್ಲ ಡೈಮೆನ್ಷನ್ಸಲ್ಲೂ ಮಾಡ್ತೀವಿ. 20-30, 30-40, 30-50, 60-40, ಈವನ್ ಆಡ್ ಡೈಮೆನ್ಷನ್ಸಲ್ಲೂ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ.